ಒಂದು ವಿಶೇಷವಾದ ಸೂಚನೆ, ಈ ವಿಡಿಯೋಲಿ ತೋರಿಸುವ ಸೀನ್ಸು ನಿಮ್ಮ ಕಣ್ಣಿಗೆ ಕ್ಯಾನ್ಸರ್ ಕೊಡಬಹುದು. ದಯವಿಟ್ಟು ನೀವು ನಿಮ್ಮ ಹುಷಾರಲ್ಲಿ ಈ ವಿಡಿಯೋವನ್ನು ನೋಡಿ. ಹೇ ಗಾಯ್ಸ್, ನನ್ನ ಮೊದಲಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗ್ರೇಟ್ ಇಂಡಿಯನ್ ಆಕ್ಷನ್ ಸೀನ್ಸ್ ನ ನೋಡೋಣ. ಇದನ್ನ ನೋಡಾದ್ಮೇಲೆ ನೀವು ನಿಮ್ಮ ಮೆದುಳನ್ನ ಸರ್ಫ್ ಎಕ್ಸೆಲ್ ಅಲ್ಲೇ ತೊಳ್ಕೋಬೇಕು. ಸೊ ಕೊನೆಗಂಟ ನೋಡಿ. ಇವನಿಗೆ ಸಡನ್ ಆಗಿ ರಿಯಲೈಸ್ ಆಗುತ್ತೆ, ಇವ್ರನ್ನೆಲ್ಲ ಹೊಡಿಯಕ್ ನಾನು ಕೈಕಾಲು ಏನಕ್ಕೆ ಯೂಸ್ ಮಾಡಬೇಕು, ನಾನು ಶಕ್ತಿಮಾನ್ ಅಲ್ವಾ, ಶಕ್ತಿ. ಇವ್ನು ನೋಡ್ಬಿಟ್ಟ ಅನ್ನೋದಾದ್ರೆ ಬ್ರಹ್ಮಾಂಡ ಸುತ್ತಕ್ಕೆ ವಾಟ್ ದ ಫಕ್ ಆಕ್ಷನ್ ಸೀನ್ಸ್ ಮಾಡ್ಬೇಕಾದ್ರೆ ನಮ್ಮ ಸಿಂಗಂ ಬಾಬು ಇಲ್ಲ ಅಂದ್ರೆ ಹೆಂಗೆ ಗಾಯ್ಸ್. ಅಲ್ಲ, ವೇದ ಪುರಾಣಗಳಲ್ಲಿ ಬರ್ದಿದ್ಯಾ 40 ವರ್ಷ ಆದ್ರೂ ಈ ಗಾಡಿ ಈ ತರ ಸುತ್ಕೊಂಡ್ ಬರ್ತಾನೆ ಇರ್ಬೇಕು ಅಂತ. ನಮ್ಮ ಇಂಡಿಯನ್ ಫಿಲಮ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಅಲ್ವಾ. ಎಲ್ಲರೂ ಚಾಕು ಕತ್ತಿಗಳು ಯೂಸ್ ಮಾಡಿದ್ರೆ, ಇಲ್ಲ ಇಲ್ಲಿ ಒಬ್ಬ ಮನುಷ್ಯನ್ ಕೊಲ್ಲಕ್ಕೆ ಹೆಲಿಕಾಪ್ಟರ್ ಬ್ಲೇಡ್ ಯೂಸ್ ಮಾಡ್ತವ್ರೆ. ಆದ್ರೆ ಸಡನ್ ಆಗಿ ಇನ್ನೇನ್ ನಮ್ ಹೀರೋ ಸ್ಮೋಕ್ ಹಾಕ್ಸ್ಕೋಬೇಕಾದ್ರೆ ಅವ್ರ ದೋಸ್ತ ಕಾರ್ ಎತ್ಕೊ ಬಂದು ಆ ತರ ಎಗರಿಸ್ತಾರ ನೋಡಿ. ಟ್ರಿಪಲ್ ಪಲ್ಟಿ. ಇಲ್ಲ VFX ಅಲ್ಲ, ಅದು ರಿಯಲ್. ಅದು ಜೀವನದಲ್ಲಿ ಈ ತರ ಸ್ಟಂಟ್ ಮಾಡಿ ಕಾಪಾಡೋ ದೋಸ್ತ ಇರ್ಬೇಕು ನೋಡ್ರಿ. ಈ ತರ ಸ್ಟಂಟ್ಸ್ ಇಂದಾನೆ ಗುರು ಇಂಡಿಯಾ ಫೇಮಸ್ ಆಗಿರೋದು ವರ್ಲ್ಡ್ ಅಲ್ಲಿ. ನೀವು ಅನ್ಕೊಂಡ್ಬಿಟ್ರಿ IT ಮತ್ತೆ ಎಜುಕೇಶನ್ ಫೀಲ್ಡ್ ಇಂದ ಫೇಮಸ್ ಅನ್ಕೊಂಡ್ರೆ ಇಂಡಿಯಾನ. ಇಲ್ಲ, ಈ ತರ ವರ್ಲ್ಡ್ ಫೇಮಸ್ ಸ್ಟಂಟ್ಸ್ ಇಂದಾನೆ. ಸೊ ಇಲ್ಲಿ ನಾವು ನೋಡ್ತಿದ್ದಂಗೆ ನಮ್ಮ ಹೀರೋ ಒಂದು ದೊಡ್ಡ ಜಂಪ್ ಮಾಡಿದ್ದಾರೆ. ಗಾಳಿ ಮಧ್ಯೆಯಲ್ಲಿ ಅವ್ರಿಗೆ ಜ್ಞಾಪಕ ಆಗುತ್ತೆ, ಏನೋ ಇಂಪ್ರೆಸಿವ್ ಆಗಿ ಮಾಡಿದ್ರೆ ನಾನು ಜಂಪ್ಟು ಚಪ್ಪಾಳೆ ಕೊಡೋದು ಅಂದ್ಬಿಟ್ಟು, ನಾನು ಸೂಪರ್ ಮ್ಯಾನ್ ಅಲ್ವಾ ಅಂತ ಜ್ಞಾಪಕ ಆಗ್ಬಿಟ್ಟು ಬೈಕ್ನೇ ಬಿಟ್ಬಿಟ್ಟ ಗಾಯ್ಸ್, ಹೊರಟ ಬ್ರಹ್ಮಾಂಡ ಸುತ್ತಕ್ಕೆ. ಕೈಗಾಲ ಹೊಡೆದು ಬಾಡಿ ಬಿಟ್ಟು ಬಂದಿ ಸರ್. ಈ ಸೀನ್ ಬಗ್ಗೆ ಹೇಳಕ್ ಏನು ಜಾಸ್ತಿ ಅವಶ್ಯಕತೆನೇ ಇಲ್ಲ. ಏನಕ್ಕಂದ್ರೆ ಈ ಮೂವಿ ಹೆಸರು ಮೊದಲೇ ಮಜಾಕು, ಮತ್ತೆ ಇನ್ನೇನ್ ಗುರು ಕಾಮಿಡಿಯಾಗೆ ಮಾಡಿರ್ತಾರೆ. ಮತ್ತೆ ಈ ದೊಡ್ಡ ಟ್ರಕ್ ರೋಡ್ ಮಧ್ಯೆಯಲ್ಲಿ ಚೆನ್ನಾಗಿ ಹೋಗ್ತಿರ್ತಾರೆ. ಅಚಾನಕ್ ಟ್ರಕ್ ಡ್ರೈವರ್ಗೆ ಹೊಟ್ಟೆ ಕೆಟ್ಟೋಯ್ತೋ ಏನೋ, ರೋಡ್ ಮಧ್ಯೆಲ್ಲೇ ಗಾಡಿ ಬಿಟ್ಬಿಟ್ಟು ಹೊಂಟು ಹೋಗ್ತಾನೆ. ಆಗ ನಮ್ಮ ಹೀರೋಗೆ ಜ್ಞಾಪಕ ಬರುತ್ತೆ, ಇದು ಸ್ಪೆಷಲ್ ಅಮೆರಿಕಾಯಿಂದ ಇಂಪೋರ್ಟ್ ಮಾಡ್ಸಿರೋ ಕುದುರೆ. ಎಲ್ಲಿ ಬೇಕಾದ್ರು ಹೆಂಗ್ ಬೇಕಾದ್ರು ನುಗ್ಗಿಸ್ಕೊಂಡು ಹೋಗ್ಬೋದು. ಆರ್ ರೋಡು, ಸಿಮೆಂಟ್ ರೋಡು, ಮಣ್ಣು ರೋಡು ಎಲ್ಲಾರು ನುಗ್ಸ್ಕೊಂಡು ಹೋಗ್ಬೋದು. ನೀವು ಸ್ವಲ್ಪ ಕ್ಲೋಸ್ ಆಗಿ ನೋಡಿದ್ರೆ ಕಾಲ್ಗೆ ಒಂದು ಹಗ್ಗ ಕಟ್ಟಿರ್ತಾರೆ, ಅದನ್ನು ನೋಡ್ಬೋದು. ಯಾರಿಗಾರು ಹುಚ್ಚಿಡಿಸ್ಬೇಕಂದ್ರೆ ಈ ಮಜಾಕ್ ಮೂವಿ ನೋಡಿದ್ರೆ ಸಾಕು. ಅದಕ್ಕೋಸ್ಕರನೇ ಮಿಥುನ್ ಚಕ್ರವರ್ತಿನ ಅಲ್ಟಿ ಅನ್ನೋದು. ಏನಕ್ಕಂದ್ರೆ ಇವ್ರ ಪ್ರಕಾರ ಐಸಾಕ್ ನ್ಯೂಟನ್ ಬದುಕೇ ಇರ್ಲಿಲ್ಲ. ಗಪ್ಪ ಅಂತ ಕೇಳ್ತೀರಾ? ಇವಾಗ ನೋಡಿ, ಈ ತರ ಜಿಗ್ ಅಂತ ಮೂಸ್ ಹೊಡಿಯೋದ್ರಿಂದ ಏನಪ್ಪ ಉಪಯೋಗ ಬಂತು? ಅವನ್ ಅಲ್ಲೇ ಕೂತವನೇ. ಏನ್ ಲುಗ್ಗುರು, ನೀವೇ ಹೇಳ್ರಿ. ಒಂದು ವ್ಯಕ್ತಿ ಆ ಬೆಟ್ಟ ಹತ್ತಿ ಆ ಲೆವೆಲ್ ಜಂಪ್ ಹೊಡೆದಿ ಅವ್ನ ಕಾಲ್ ಎರಡು ಮುಂದೆ ಎತ್ತಿ ಅವ್ನ ಮಕ್ಕದ ಮೇಲೆ ಇಟ್ಟು ಆದ್ರೂ ಸೀದಾಗಿ ನಿಂತವನಂತ.
ಅಲ್ಲ ಬಂದೇ ಇವ್ನು ಕಣ್ಣು ಹೊಡೆದಾಕ್ಬೇಕಂತ ಇದ್ದಿದ್ರೆ ಒಂದು 400 ಪಲ್ಟಿ 500 ಕಾರ್ಟ್ವೀಲ್ ಹೊಡ್ಕೊಬರೋ ಅವಶ್ಯಕತೆ ಏನಿತ್ತು. ಸೊ ಈ ಥರ ವಿಡಿಯೋ ಮಾಡಬೇಕಾದ್ರೆ ಅಂದರೆ ಫನಿ ಆ್ಯಕ್ಷನ್ ಸೀನ್ಸ್ ಮಾಡಬೇಕಾದ್ರೆ ಇವ್ರ ವಿಡಿಯೋ ಇಲ್ಲ ಅಂದರೆ ನನಗೆ ನಾನೇ ಶ್ರದ್ಧಾಂಜಲಿ ಸರಿಸ್ಕೋಬೇಕಾಗುತ್ತೆ. ಅದು ಯಾರಂದರೆ ನಮ್ಮ ರಜನಿ ಸಾರ್. ಇದ್ರ ಬಗ್ಗೆ ಅಂತೂ ನಾನು ಏನು ಹೇಳ ಸರ್, ರಜನಿ ಸರ್ ಏನು ಕ್ಯಾಚು ಸರ್, ನೀವು ಗ್ರೇಟ್ ಸರ್. ಸೊ ಯಾರ ಕಣ್ಣಿಗೂ ಕ್ಯಾನ್ಸರ್ ಬಂದಿಲ್ಲ ಅಂತ ಭಾವಿಸುತ್ತಾ ಮತ್ತು ನಿಮ್ಮ ಮೆದುಳನ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸರ್ಫ್ ಎಕ್ಸೆಲ್ ಬೇಕಂದ್ರೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೀವು ಕುಡಿಯೋ ಟೀಯಲ್ಲಿ ನೊಣ ಬಿದ್ದಿರುತ್ತೆ. ಸೊ ಸಬ್ಸ್ಕ್ರೈಬ್, ಡೂ ಇಟ್.